ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ವಿಡಿಯೋ. ದಯವಿಟ್ಟು ಕ್ಷಮೆ ಇರಲಿ, ಎದುರುಗಡೆ ಚಡ್ಡಿ ಕಾಣ್ತಿದೆ. ಐ ಆಮ್ ರಿಯಲಿ ಸಾರಿ. ಇವತ್ತು ಯುಗಾದಿ ಹಬ್ಬ. ನನ್ನ ಪ್ರೀತಿಯ ಫ್ಯಾಮಿಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಸದಾಕಾಲ ನಗ್ನಗ್ತಾ ಇರಿ, 4 ಜನರಿಗೆ ಒಳ್ಳೇದು ಮಾಡಿ, ದೇವ್ರು ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ಇವತ್ತಿಂದ ನಮಗೆ ಹೊಸ ವರ್ಷ ಅಲ್ವಾ, ಸೊ ನಿಮ್ಮೆಲ್ಲರೂ ಬದುಕಲ್ಲಿ ಬೆಳಕು ಮೂಡಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ರಾತ್ರಿ ರೋಸ್ಮೆರಿ ವಾಟರ್ ಹಾಕಿದೆ. ಸೊ ಇವಾಗ ಏನು ಮಾಡ್ತೀನಿ ಗೊತ್ತಾ, ಫುಲ್ ಡ್ರೈ ಆಗಿರುತ್ತಲ್ವಾ, ಹೇರ್ ಮಾಸ್ಕ್ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಮನೆ ಒರೆಸಿ, ಲೈಕ್ ಕಸ ಗುಡಿಸಿ ಮನೆ ಒರೆಸೋ ತನಕನೂ ಬಿಡ್ತೀನಿ. ಅಲ್ಲಿಗೆ ಒಂದು 25 ನಿಮಿಷ ಆಗುತ್ತೆ, 25-30 ನಿಮಿಷ ಆಗುತ್ತೆ. ನನಗೆ ಗೊತ್ತು ತುಂಬ ಜನ ಹೇಳ್ತಾರೆ ಅಷ್ಟೊತ್ತೆಲ್ಲ ಬಿಡಬಾರ್ದು ಅಂತ, ಬಟ್ ನನಗೆ ಆ ಥರ ಎಲ್ಲ ಬಿಟ್ಟಾಗ ಸಾಫ್ಟ್ ಆಗುತ್ತೆ ಕೂದಲು, ಅದಕ್ಕೆ ನಾನು ಬಿಡೋದು. ನೀವು ಬೇಕಿದ್ರೆ 10 ನಿಮಿಷ ಬಿಡಿ, ಜಾಸ್ತಿ ಹೊತ್ತಿಗೆ ಬಿಡೋಕೆ ಹೋಗ್ಬೇಡಿ, ಜಸ್ಟ್ 10 ಮಿನಿಟ್ಸ್ ಸಾಕು. ನಿಮಗೆ 10 ನಿಮಿಷ ಹೇಳ್ತಾ ಇದ್ದೀನಿ, ನಾನು 20-25 ನಿಮಿಷ ಬಿಡ್ತೀನಿ. ಆಮೇಲೆ ಏನು ನೀವು ಹತ್ರ ಅಷ್ಟೊತ್ತು ಬಿಡ್ತೀರಾ, ನಮಗೆ ಹತ್ರ ಅಷ್ಟೊತ್ತು ಹೇಳ್ತೀರಾ ಅಂದ್ಬಿಡಿ. ಆಮೇಲೆ ನಾನು ಮಾಡ್ತೀನಿ ಅಂದ್ಬಿಟ್ಟು ನೀವು ಮಾಡಿಬಿಟ್ಟು ಅಕ್ಕ ಹಂಗಾಯ್ತು ಅಕ್ಕ ಅಕ್ಕ ಹಿಂಗಾಯ್ತು ಅಕ್ಕ ಅಂದ್ಬಿಟ್ರೆ ಅದಕ್ಕೆ ಭಯ. ಸ್ನಾನ ಮಾಡಿದ್ಮೇಲೆ ಕಂಡೀಷ್ನರ್ ಯೂಸ್ ಮಾಡಲ್ಲ ಅಷ್ಟೇ. ಒಂದ್ಸತಿ ಶಾಂಪು ಮಾಡ್ತೀನಿ, ಲೈಕ್ ಟ್ವೈಸ್ ಶಾಂಪು ಮಾಡ್ತೀನಿ ಅಷ್ಟೇ. ಎಲ್ಲ ಏನು ಮಾಡ್ತಿದ್ದೀರಾ, ಎಷ್ಟು ಗಂಟೆಗೆ ಇಟ್ಟಿರ್ತೀರಾ? ಇವತ್ತು ನಾನು ಸ್ವಲ್ಪ ಲೇಟಾಗಿದ್ದೆ, ಗೊತ್ತು ಹಬ್ಬ ಅಂತ, ಆದರೆ ನಂಗೆ ಮಲ್ಗೋದು ಲೇಟಾಗಿ ಹೋಗ್ತಾ, ತಲೆನೋವು ಜಾಸ್ತಿ ಆಗ್ಬಿಡ್ತು, ಇದೆಲ್ಲಕ್ಕಾಗಲಿಲ್ಲ ಬೆಳಗ್ಗೆ. ಅಮ್ಮ ಆಲ್ರೆಡಿ 6:15ಗೆ ರಂಗೋಲಿ ಎಲ್ಲ ಹಾಕಿ ವಿಡಿಯೋ ಕಳಿಸಿದ್ದಾರೆ. ಅವ್ರದ್ದೆಲ್ಲ ಆಯ್ತು. ಇವನ್ನೇ ನಾನು ಒಂದು ಸ್ವಲ್ಪ ಹೊತ್ತೆಲ್ಲ ಮುಗಿಸ್ಬಿಡ್ತೀನಿ. ಮುಗಿಸಿ ಒಂದು ಸೆಷನ್ ಇದೆ, ಅದನ್ನು ಅಟೆಂಡ್ ಮಾಡಿಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ತೀನಿ. ಇದನ್ನು ಒಂದು 20-25 ಮಿನಿಟ್ಸ್ ಬಿಡ್ತೀನಿ. ಇವಾಗ ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ. ಹೇರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಕಸ ಎಲ್ಲ ಗುಡಿಸಿ ಮನೆಲ್ಲನೂ ಒರೆಸ್ಕೊಂಡೆ. ಇವತ್ತು ಗುರುವಾರ ಬೇರೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ, ಹೊಸ ವರ್ಷ ಗುರುವಾರ ಬಿದ್ದಿರೋದು ಇನ್ನೂ ಹೆಚ್ಚಿನ ಖುಷಿ ನನಗೆ ಸ್ಪೆಷಲಿ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರ ಬರ್ತ್ಡೇ ಆಚರಿಸೋಕ್ಕಾಗಿರಲಿಲ್ಲ, ಫೀಲ್ ಮಾಡ್ತಾ ಇದ್ದೆ. ಸೊ ಇವತ್ತು ನಮ್ಮ ಹಬ್ಬ ಲೈಕ್ ಗುರುವಾರನೇ ಬಿದ್ದಿರೋದ್ರಿಂದ ಏನೋ ಒಂಥರ ಖುಷಿ ಇದೆ. ಈ ಸತಿ ಅಬ್ಸರ್ವ್ ಮಾಡಿದ್ರ ಅಂದರೆ January 1 ಕೂಡ ನಿಮಗೆ ಗುರುವಾರನೇ ಇತ್ತು. ಆ್ಯಂಡ್ ಇವತ್ತು ಯುಗಾದಿ ಹಬ್ಬ, ಇದು ಕೂಡ ಗುರುವಾರನೇ ಇದೆ. ಏನೋ ಒಂಥರ ಖುಷಿ ಇತ್ತು. ಸ್ಪೆಷಲಿ ಗೊತ್ತಲ್ಲ, ನಾವು ವಾರ ಮಾಡೋರಿಗೆಲ್ಲ ಸಖತ್ ಖುಷಿಯಾಗಿರುತ್ತೆ. ಆ್ಯಂಡ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ನಮ್ಮ ಮನೆ ಹತ್ರ ಒಬ್ಳು ಬಂದಿದ್ದಾಳೆ. ಅಯ್ಯ ಈ ಥರ ನೋಡಿ, ಎಷ್ಟು ಜಗಳ ಆಡ್ಕೊಂಡು ಬಂದೈತೆ ಅಂದರೆ ಇದು ಸುಸ್ತಾಗ್ಬಿಡೈತೆ. ಅವ್ರದ್ದು ಅಲ್ಲಿರ್ತೀನಿ. ಆಮೇಲೆ ದೇವ್ರ ಪಾತ್ರೆ ತೊಳೆದಿರಲಿಲ್ಲ ಆಯಿತಾ. ತೊಳೆಯೋಣ ಅಂತ ಹೋದರೆ ಪೀತಾಂಬರಿ ಇರಲಿಲ್ಲ ಗುರು. ಬ್ಲಿಂಕಿಟಲ್ಲಿ ಬುಕ್ ಮಾಡಿದ್ರೆ ಅರ್ಧ ಗಂಟೆ ತೋರಿಸ್ತೈತೆ. ಸುಮ್ಮನೆ ಬ್ಲಿಂಕಿಟಲ್ಲಿ ಜೆಪ್ಟೋದೆಲ್ಲ ಹೇಳೋದು 10 ನಿಮಿಷ 15 ನಿಮಿಷ. ನೀವು ಯಾವಾಗಾದರೂ ಅಬ್ಸರ್ವ್ ಮಾಡಿ 6 ಮಿನಿಟ್ಸ್ ಅಂತ ತೋರಿಸಿರುತ್ತೆ ಆಯಿತಾ. ನಮ್ಮ ವಾಚಲ್ಲಿ 12 ಮಿನಿಟ್ಸ್ ಆಗಿರುತ್ತೆ, ಬಟ್ ಅವ್ರದ್ರಲ್ಲಿ ಇನ್ನೂ 3 ಮಿನಿಟ್ಸು 4 ಮಿನಿಟ್ಸ್ ಅಂತ ತೋರಿಸ್ತಾನೆ ಇರುತ್ತೆ. ಸೊ ಇವತ್ತು ಹಾಗೆ ಆಯಿತು. ನಮ್ಮ ಅಪ್ಪಂಗೆ ಹೇಳಿದ್ರೆ ನಮ್ಮ ಅಪ್ಪ ನಾನು ಎಲ್ಲೋ ಇದ್ದೀನಿ ಅಂದರು. ಸರಿ ಇನ್ನೇನು ಮಾಡೋದು ಅಂತ ವೆಯ್ಟ್ ಮಾಡಿ ಪೀತಾಂಬರಿ ಬಂದಮೇಲೆ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದಾರಲ್ವ, ನನ್ನದೇ ದೃಷ್ಟಿ ಆಗಿಬಿಡುತ್ತೆ. ದೃಷ್ಟಿ ತಕ್ಕೊಂಡೆ. ಜಸ್ಟ್ ಪೂಜೆ ಮುಗಿಯಿತು ಗೈಸ್. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಸಿಹಿ ಮಾತಾಡಿ ಅಂತ ಹೇಳ್ತಾರೆ. ಕರೆಕ್ಟ್ ತಾನೇ ಹೇಳಿದ್ದು ನಾನು? ಎಸ್ ಕರೆಕ್ಟು.
ಸೊ ಬೇವು ಬೆಲ್ಲ ತಿಂದು ಸದಾ ಕಾಲ ನಿಮ್ಮ ಜೀವನ ಸಿಹಿಯಾಗಿರ್ಲಿ ಅಂತ ನಾನು ಬಯಸ್ತೀನಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ದೇವ್ರು ನಿಮ್ಮೆಲ್ಲರೂ ಚೆನ್ನಾಗಿಟ್ಟಿರಲಿ. ಸೊ ಇವತ್ತು ರೆಡಿ ಆಗೋಣ. ನಾನು ರೆಡಿ ಆಗೋದನ್ನು ತೋರಿಸಲ್ಲ, ಅದನ್ನು ಶಾರ್ಟ್ಸಲ್ಲಿ ಹಾಕ್ತೀನಿ. ಸೀರೆ ಮಾತ್ರ ಹೊಲಿಸಿ ತರಿಸಿದೆ, ಫೋಟೋ ಮಾಡಿಸ್ಕೊಂಡಿದ್ದೆ. ಹೆಂಗೆ ಹೊಲ್ದಿದ್ದಾರೋ ದೇವರಿಗೆ ಗೊತ್ತು, ನೋಡಬೇಕು. ಸೊ ವೆಯ್ಟ್ ಮಾಡಿ. ಸೊ ಇದೇ ಸೀರೆ ಗ್ರೀನ್ ಕಲರ್ ವಿತ್ ಬ್ಲೂ ಕಾಂಬಿನೇಷನ್. ಕೊಡೋಕ್ಕೆ ಎಷ್ಟು ಸದಾಯಿಸಿದ್ರು ಅಂದರೆ ಟೈಲರನ್ನ ಅಷ್ಟು ಸಿಟ್ಟು ಬಂದಿತ್ತು ನನಗೆ. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಚೆನ್ನಾಗಿತ್ತಲ್ಲ ಬ್ಲೂ ಕಲರ್. ತುಂಬ ಬೇಸಿಕ್ ಥರ ಹೊಲಿಸಿದ್ದೀನಿ ಆಯಿತಾ. ನಂಗೆ ತುಂಬ ಪಫ್ ಲೀವ್ಸ್ ಸಖತ್ ಇಷ್ಟ, ಹೊಲಿಸಿದ್ದೀನಿ. ಡೋರಿ ಮಾತ್ರ ಅಧ್ವಾನ ಮಾಡಿ ಹಾಕಿದೆ ನಮ್ಮ ಅಣ್ಣ. ಯಾವ ಕಲರ್ ಹಾಕಿದ್ದಾನೆ ನೋಡಿ, ತೆಗ್ಸ್ಬಿಡ್ತೀನಿ ಇದನ್ನು, ಬೇರೆ ಹಾಕಿಸ್ತೀನಿ. ಗೊತ್ತಿಲ್ಲ ಹೆಂಗೋ ಹೊಲ್ದಿದ್ದಾರೆ. ಸೊ ಹಾಕೊಂಡು ನೋಡೋಣ ಹೆಂಗೆ ಕಾಣಿಸ್ತೀನಿ ಅಂತ. ಹಾಕೊಂಡ್ಬಿಟ್ಟು ಸಿಗ್ತೀನಿ. ಆ್ಯಂಡ್ ಸಾರಿ, ರೆಡಿ ಆಗೋದನ್ನು ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಥರ ರೆಡಿ ಆಗಿದ್ದೆ. ಬ್ಲೌಸ್ ಚೆನ್ನಾಗೇ ಹೊಲ್ದಿದ್ರು, ಇಲ್ಲ ಅಂತ ಅಲ್ಲ. ಡೋರಿ ಒಂದು ಇಷ್ಟ ಆಗಿರಲಿಲ್ಲ. ನಾನು ಮನೆಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಆ್ಯಂಡ್ ದೀಪ ಎಲ್ಲ ಆರೋಗಿತ್ತು. ಬಟ್ ಸ್ಟಿಲ್ ನಮ್ಮಮ್ಮ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು, ತುಂಬ ಲಕ್ಷಣವಾಗಿ ಕಾಣ್ತಿತ್ತು. ಆ್ಯಂಡ್ ನಾನು ಕೂಡ ಚೆನ್ನಾಗಿ ಕಾಣ್ತಿದ್ದೆ ಅಂತ ನಮ್ಮಮ್ಮ ಹೇಳಿದ್ರು. ಈ ಸ್ಯಾರಿಲಿ ನಾನು ಸ್ವಲ್ಪ ಬ್ರೈಟಾಗಿ ಕಾಣ್ತಾ ಇದ್ದೀನಿ. ನನ್ನ ಎಕ್ಸಾಕ್ಟ್ ಸ್ಕಿನ್ ಟೋನ್ ಬಂದು ಗೋಧಿ ಬಣ್ಣ. ಗೋಧಿ ಯಾವ ಕಲರ್ ಇದೆ ಅದೇ ನನ್ನ ಎಕ್ಸಾಕ್ಟ್ ಬಣ್ಣ. ಆ್ಯಂಡ್ ಈ ಒಬ್ಬಟ್ಟು ಮತ್ತು ನೀರು ನನ್ನ ಅಕ್ಕನಿಗೆ ಇಡ್ತಾ ಇದ್ದೀನಿ. ನನ್ನ ಅಕ್ಕನಿಗೆ ಒಬ್ಬಟ್ಟು ಮತ್ತು ಊರ್ಣ ಅಂದರೆ ಸಖತ್ ಇಷ್ಟ ಅವಳಿಗೆ. ಅದಕ್ಕೋಸ್ಕರ ಇಟ್ಬಿಟ್ಟು ತಿನ್ನು ಅಂತ ಹೇಳ್ಬಿಟ್ಟು ಬಂದೆ. ಯುಗಾದಿ ಅಂದ್ರೇ ಯುಗದ ಆದಿ ಪ್ರಾರಂಭ ಆಗಿದ್ದು, ಐ ಮೀನ್ ಲೈಕ್ ಕಾಲ ಶುರುವಾಗಿದ್ದು. ಕಾಲ ಅಷ್ಟೇ ಅಲ್ಲ, ಸೂರ್ಯ, ಚಂದ್ರ, ಭೂಮಿ, ದವಸ, ಧಾನ್ಯ ಎಲ್ಲ ಹುಟ್ಟಿದ್ದು ಇವತ್ತೇ ಅಂತ ಪುರಾಣದಲ್ಲಿ ಹೇಳ್ತಾರೆ. ಇದನ್ನು ನಾನು ಕೇಳಿದ್ದೀನಿ ಕೂಡ, ಅಂದರೆ ನಂಗೊಂಚೂರು ಗೊತ್ತಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಾನು ಬೇಡ್ಕೊಂಡಿದ್ದೇನು ಅಂದರೆ, ನನಗೆ ಯಾವತ್ತೂ ಅನ್ನದ ಕೊರತೆ ಬರಬಾರ್ದು. ಜೊತೆಗೆ ನಾನು 4 ಜನರಿಗೆ ಸದಾ ಕಾಲ ಊಟನ ಹಾಕಬೇಕು ಅಂತ ಬೇಡ್ಕೊಂಡು ಊಟನ ಶುರು ಮಾಡಿದೆ. ಇವತ್ತು ನಮಗೆ ಹೊಸ ವರ್ಷ ಆಗಿರೋದ್ರಿಂದ, ಇವತ್ತೇ ದವಸ ಧಾನ್ಯ ಹುಟ್ಟಿರೋದ್ರಿಂದ, ಜೊತೆಗೆ ಇವತ್ತು ಹೊಸ ವರ್ಷ ಆಗಿದ್ದು ಇದು ನನ್ನ ಮೊದಲನೇ ಊಟ. ಅದಕ್ಕೋಸ್ಕರ ಈ ರೀತಿ ಬೇಡ್ಕೊಂಡೆ. ನೀವು ಅಷ್ಟೇ, ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ ದಯವಿಟ್ಟು 1 ರೂಪಾಯಿನ ದಾನ ಮಾಡಿ. ಅದು ನೀವು ಎಷ್ಟೇ ಕಷ್ಟಪಟ್ಟು ದುಡ್ದಿದ್ರೂ ಕೂಡ ಪರವಾಗಿಲ್ಲ. ಅಟ್ಲೀಸ್ಟ್ 50 ಪೈಸೆ ನೀವು ದಾನ ಮಾಡಿದ್ರೆ ಖಂಡಿತ ಆ ಭಗವಂತ ನಿಮಗೆ ರಿಟರ್ನ್ಸಲ್ಲಿ ತುಂಬ ದೊಡ್ಡ ಬಹುಮಾನ ಕೊಡ್ತಾನೆ. ಸೊ ಯಾವತ್ತೂ ಅಷ್ಟೇ ನಮ್ಮ ಹತ್ರ ಏನಿದೆ ಅದನ್ನು ಹಂಚ್ಕೊಂಡು ತಿನ್ನಬೇಕು ಅಂತ ನಾನು ಕಲ್ತಿದ್ದೀನಿ. ಇದು ನಾನು ಕಲ್ತಿದ್ದು ನಮ್ಮಪ್ಪ ನಮ್ಮಮ್ಮನಿಂದ. ನಮ್ಮಪ್ಪ ಹೇಗೆ ಅಂದರೆ, ಒಂದು ಗಾದೆ ಇದೆ ಗೊತ್ತಾ, ಊರಿಗೆ ಉಪಕಾರಿ ಮನೆಗೆ ಮಾರಿ. ಆ ಥರ ನಮ್ಮಪ್ಪ ನಮಗೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹೊರಗ್ನವ್ರಿಗೆ ಮಿಸ್ಸೇ ಮಾಡಲ್ಲ. ಅವ್ರಿಗೆ ಏನೇ ಒಂಚೂರು ನೋವಾದರೂ ನಮ್ಮಪ್ಪ ಮಾಡ್ತಾರೆ. ನಮ್ಮಮ್ಮ ಹೇಗೆ ಅಂದರೆ, ತಾನು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಅಕ್ಕಪಕ್ಕದವರೆಲ್ಲ ತಿಂದಿದ್ದಾರ, ಆರಾಮಾಗಿದ್ದಾರ, ಜೊತೆಗೆ ನಮ್ಮ ಮನೆ ಬೀದಿಯಲ್ಲಿ ಎಷ್ಟು ಮಕ್ಕಳಿದ್ದಾವೆ ಅಷ್ಟು ಮಕ್ಕಳು ಊಟ ಮಾಡಿದಾರ ಅಂತ ನೋಡ್ಕೊಳ್ಳೋದೇ ನಮ್ಮ ಅಮ್ಮನ ಕೆಲಸ. ಸಖತ್ತಾಗಿತ್ತು ಅಮ್ಮ ಅನ್ನದಾತು ಸುಖಿ ಭವ. ಇವತ್ತು ನನ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಒಳ್ಳೆ ಗುಣಗಳಿದ್ರೆ ಅದು ನಮ್ಮಮ್ಮ ಅಪ್ಪ, ಜೊತೆಗೆ ನಮ್ಮ ಕೃಷ್ಣ ಪರಮಾತ್ಮ. ಇವರಿಂದ ನಾನು ಸುಮಾರು ವಿಚಾರಗಳನ್ನ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಹಾಗೆ ನಡ್ಸ್ಕೊಂಡು ಹೋಗ್ತೀನಿ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವ್ರುಗಳಿಗೆ. ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡಿ ಅರ್ಧ ಗಂಟೆ ಕಣ್ತುಂಬ ನಿದ್ದೆ ಮಾಡಿ ಎದ್ದು ಬಂದು ಒಂದು ಲೋಟ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ಸೂಪರಾಗಿತ್ತು, ಸ್ವರ್ಗ ಅಂತ ಅನ್ನಿಸ್ತು ನನಗೆ. ತುಂಬಾ ಚೆನ್ನಾಗಿತ್ತು. ಎಕ್ಸಸೈಸ್ ಮಾಡ್ತೀನಲ್ಲ ಅಂತ ಪ್ಯಾಂಟ್ ತರಿಸ್ಕೊಂಡೆ ಸವಾನಾಯಿಂದ. ಅದು ಒಂದು ಹೆಂಗಿದೆ ಗೊತ್ತಾ, ಅವಳ ಒಂದು ದೊಡ್ಡದು ಚಿಕ್ಕದು ಇದು ಆಗುತ್ತಾ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ. ಸ್ಟ್ರೆಚ್ ಮಾಡಿದ್ರೆ ಆಗ್ತಾ ಇದೆ, ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಇದು ಟೀ ಶರ್ಟ್. ಹಾಕೊಂಡ್ಮೇಲೆ ಗೊತ್ತಾಗೋದು ಆಗುತ್ತಾ ಏನು ಅಂತ. ನಂಗೆ ಹೆಂಗೆ ತಲೆನೋಗ್ತಿತ್ತು ಅಂದರೆ, ಅಪ್ಪ ಲಿಪ್ಸ್ಟಿಕ್ ಹೊಟ್ಟೋಗೈತೆ. ಕ್ಯೂಟ್ ಲಿಟಲ್ ಇಯರಿಂಗ್. ಎಲ್ಲರ ಹತ್ರದಿಂದ ಜಗಳಕ್ಕೆ ಹೋಗೋದು. ನಮ್ಮ ಲಕ್ಸಿ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಇವಳು ಹೆವಿ ಇವಾಗ ಜಗ್ಲಕ್ಕೆ ಹೋಗ್ತಾಳೆ. ನೋಡಲ್ಲಿ ಯಾರು ಬರೋಂಗಿಲ್ಲ. ಯಾಕಮ್ಮ ಸೊಪ್ಪಿದ್ಯಾ? ನೀನು ಸೊಪ್ಪಗಿರೋದು. ಎಲ್ರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಯಾಕೆ ಸಪ್ಪೈತಲ್ಲ ಮಗ? ಹಾಕಮ್ಮ.
ಯಾವ ರೇಂಜಿಗೆ ತಲೆ ನೋವ್ತಾ ಇದೆ ಅಂದರೆ ಮಾತ್ರ 2 ತಗೊಂಡ್ರು ತಲೆ ನೋವ್ತಾ ಇದೆ. ಏನು ಕ್ರೀಮ್ ಹಾಕೇ ಇಲ್ಲ. ಅಯ್ಯೋ ಕ್ರೀಮ್ ತಂದೇ ಇಲ್ಲ ಹಾಕಕ್ಕೆ. ಸೇಬರ್ ಸೈಡ್ಗೆ ನಮ್ಮ ಮನೇಲಿ ಇರಲಿ ಅಂತ ತಂದಿಟ್ಟಿದ್ದೆ ಎಲ್ಲನೂ. ನಾನೇನಂದ್ರೆ ಹೇಳಿ ನಿಂಗೆ, ನಮ್ಮ ಅಮ್ಮ ಅವ್ರ ಅಮ್ಮನ ಮನೆಗೆ ಹೋಗೋಕ್ಕಾಗಿಲ್ಲ ಅಂತ ಅಳ್ತವ್ರೆ ಗೈಸ್. ಆಗ ಅವ್ರ ಅಮ್ಮನೇ ಇಲ್ಲ, ನಮ್ಮ ತಿಮ್ಮಕ್ಕ ಹೊಟ್ಟೋಗೋರೆ ದೇವ್ರಕ್ಕೆ ಅಂಡರ್ಗ್ರೌಂಡ್. ನಮ್ಮ ಅಮ್ಮನ ಒಂದ್ಸತಿ ಅಂಡರ್ಗ್ರೌಂಡ್ ಅಂತ ಹೇಳಿದ್ರೆ ಕೇಳಿ ಗೈಸ್, ವ್ಲಾಗಲ್ಲಿ ಹೇಳ್ತಾರೆ. ಕ್ರೀಮ್ ಇಲ್ಲ ಅಂತ ಅನ್ಕೊಂಡು ಡಾಟ್ ಕೇರ್ ಸನ್ಸ್ಕ್ರೀನ್ ಇದೆ, ಸನ್ಸ್ಕ್ರೀನ್ ಸುಮ್ಮನೆ ಅದನ್ನ ಹಾಕೋತೀನಿ. ಫುಲ್ ಡ್ರೈ ಆಗ್ಬಿಡುತ್ತೆ. ನಾವು ಕ್ರೀಮ್ ಇಸ್ಕೊಡ್ತಾನೆ ಏನು ಹಾಕೋದು ಹೇಳಿದಾಗ. ಏನು ಕ್ರೀಮಮ್ಮ? ಕ್ರೀಮ್ ಇಲ್ಲ. ಎಷ್ಟು ಕ್ರೀಮ್ ಇದೆ ಗೈಸ್. ನಮ್ಮಮ್ಮ ಒಳ್ಳೆ ಏನು ಇಲ್ವೇ ಇಲ್ಲ ಅಂತ ಹೇಳುತ್ತೆ. ನಮ್ಮಮ್ಮನು ಗೆಟ್ ರೆಡಿ ವಿತ್ ಮೀ ಮಾಡ್ಬೇಕು, ಅದಕ್ಕೆ ವೇಟ್ ಮಾಡ್ತಾರೆ ನಾನು ಮುಗಿಲಿ ಅಂತ. ನಾನು ಬ್ಲಾಗ್ ಹಾಕ್ಲಿಕ್ಕೆ ಸ್ಟಿಕ್ಕರೇ ಇಲ್ಲ. ರೆಡಿ ಆಗಿಬಿಟ್ಟು ನಾನು ನಮ್ಮನೆ ಪೂಜೆನ ಮುಗಿಸ್ಕೊಂಡೆ. ಆ್ಯಂಡ್ ನಮ್ಮನೇಲಿ ದೀಪ ಅಂಟಿಸಿ ತುಂಬ ದಿವಸ ಆಗಿತ್ತು. ಏನೋ ಒಂಥರ ಅನ್ನಿಸ್ತಿತ್ತು ನನಗೆ, ಎಷ್ಟೊಂದು ದಿವಸ ಇದೆ ನಾನು ಪೂಜೆ ಮಾಡಿ ಅಂತಂದ್ಬಿಟ್ಟು ತುಂಬ ಖುಷಿಯಿಂದ ಪೂಜೆ ಮಾಡಿದೆ. ನಮ್ಮಮ್ಮ ರಾಯರ ಮುಖನೇ ಕಾಣ್ತಿಲ್ಲ, ಆ ಥರ ಹೂವು ಹಾಕ್ಬಿಟ್ಟಿದ್ದಾರೆ. ಅವ್ರಿಗೇನೋ ಒಂಥರ ಖುಷಿ ಆಯಿತಾ ಈ ಥರ ಮಾಡೋದ್ರಿಂದ. ಅವರಿಂದ ಸುಮಾರು ವಿಚಾರ ಕೇಳ್ತಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಹೇಳ್ತಿದ್ದೆ, ಪೂಜೆ ಮಾಡಿ ಏನು ಕೊಟ್ಟಿದ್ದಾನೆ ಭಗವಂತ, ಬಿಟ್ಟಾಕು ಯಾಕೆ ಮಾಡ್ತೀಯ ಅಂತ ಹೇಳ್ತಿದ್ದೆ. ಬಟ್ ನಾನು ಮಾಡಿದ್ಮೇಲೆ ನಂಗೆ ಅರ್ಥ ಆಯಿತು ಅದ್ರ ಮಹತ್ವ ಏನು ಅಂದ್ಬಿಟ್ಟು. ಆ್ಯಂಡ್ ಗೈಸ್, ಇದೇ ಗೌರ್ಮೆಂಟ್ ಕಾಲೇಜಲ್ಲಿ ನಾನು PUC ಮುಗಿಸಿದ್ದು. ಸಕ್ಕತ್ತಾಗಿತ್ತು ನನ್ನ ಲೈಫ್. ಆವಾಗ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಮೆಮೊರೀಸ್ ಚೆನ್ನಾಗಿತ್ತು. ಆ್ಯಂಡ್ ನಾನು ಅಮ್ಮ ಇಬ್ಬರು ಇಸ್ಕಾನಿಗೆ ಹೊರಟ್ವಿ. ನಮ್ಮಮ್ಮ ಆಗಲ್ಲ ನನಗೆ ಕಾಲು ನೋವು, ನೀನೇ ಹೋಗು ಅಂದರು. ಬಾರಮ್ಮ, ವರ್ಷಕ್ಕೊಂದು ಹಬ್ಬದ ದಿವಸ ಏನು ಬರಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮನ್ನ ಕರ್ಕೊಂಡು ನಾನು ಇಸ್ಕಾನಿಗೆ ಹೊರಟಿದ್ದಾಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ಥರ್ಸ್ಡೇ ಅಲ್ವಾ, ಎಲ್ಲರೂ ರಾಯರ ಮಠಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಎಲ್ಲರೂ ಇಸ್ಕಾನಿಗೆ ಬಂದಿದ್ದಾರೆ. ಓ ಮೈ ಗಾಡ್. ಓಕೆ, ಈವನ್ ರಾಯರು ಕೂಡ ಕೃಷ್ಣನೇ ಪೂಜಿಸೋದು ಕಂಡ್ರು. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಫೋಟೋಸಲ್ಲೂ ಕೃಷ್ಣನ ಅವರು ಆರಾಧಿಸ್ತಿರ್ತಾರೆ. ಆ್ಯಂಡ್ ಇವರಿಬ್ಬರನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಹುಡುಗಿ ಗ್ರೀನ್ ಟೀ ಶರ್ಟ್ ಏನಿದ್ದಾರೆ ಇವ್ರು ಬಂದ್ಬಿಟ್ಟು ನನಗೆ ಯು ಆರ್ ವೆರಿ ಪ್ರಿಟಿ, ನಿಮ್ಮ ಸ್ಯಾರಿ ಚೆನ್ನಾಗಿದೆ, ಮೈಸೂರು ಸಿಲ್ಕ ಅಂತ ಕೇಳಿದ್ರು. ನಾನು ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಗುಡಿ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದೆ ಆಯಿತಾ. ಬರಬೇಕಾದ್ರೆ ಮತ್ತೆ ಸಿಕ್ಕಿದ್ರು. ಅವ್ರ ಹೆಸರು ಲೀನಾ ಅಂತೆ, ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಲೀನಾ. ನಾನು ಮತ್ತೊಮ್ಮೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದಾಗ ಅವರು ಯು ಆರ್ ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಅಂದರು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಂಡ್ ಇಫ್ ಯು ಅಬ್ಸರ್ವ್, ಇಲ್ಲಿ ಯೆಲ್ಲೋ ಕಲರ್ ಅವರು ಏನು ಕೈ ತಟ್ಕೊಂಡು ಬರ್ತಾ ಇದ್ದಾರೆ, ಇವ್ರನ್ನ ನೋಡಿ ಸಖತ್ ಖುಷಿ ಆಯಿತು. ಎಲ್ಲರೂ ಅವ್ರನ್ನ ವಿಯರ್ಡಾಗಿ ನೋಡ್ತಾ ಇದ್ರು, ತಿರುಗಿ ನೋಡ್ತಾ ಇದ್ರು, ನಗಾಡ್ತಿದ್ರು. ಅವ್ರು ಎಷ್ಟು ಚೆನ್ನಾಗಿ ರಾಮನ ಪದ ಹೇಳ್ಕೊಂಡು ಹರೇ ರಾಮ ಹರೇ ಕೃಷ್ಣ ಅಂದ್ಕೊಂಡು ಜೋರಾಗಿ ಹೇಳ್ಕೊಂಡು ಬರ್ತಿದ್ರು. ಆ್ಯಕ್ಚುಲಿ ಹಾಗೆ ಹೇಳಬೇಕು, ನಿಮ್ಮ ಕೂಗು ದೇವ್ರಿಗೆ ಕೇಳಿಸ್ಬೇಕು. ಅವ್ರನ್ನ ನೋಡಿ ಎಲ್ಲರೂ ನಗಾಡ್ತಿದ್ರು. ನಂಗೆ ತುಂಬಾ ಬೇಜಾರಾಯಿತು, ಯಾಕೆ ಆ ಥರ ವಿಯರ್ಡಾಗಿ ನೋಡ್ತಿದ್ರು ಅಂತ ನನಗೆ ಅರ್ಥನೇ ಆಗಿಲ್ಲ. ಬಿಕಾಸ್ ಅವ್ರು ಯಾರನ್ನೂ ತಲೆಗೆ ಹಾಕೊಂಡಿಲ್ಲ. ಅವರಾಯಿತು, ಅವ್ರು ಕೃಷ್ಣ ಆಯಿತು, ಆ ಥರ ಇದ್ದರು. ಅವರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಬಿಕಾಸ್ ಎಲ್ರಿಗೂ ಆ ಥರ ಬರಲ್ಲ, ಯಾರೇನು ಅನ್ಕೊಬಿಡ್ತಾರೋ ಅಂತೆಲ್ಲ ಅನ್ಕೊಳ್ತಿರ್ತಾರೆ. ನೋ, ಸ್ಟಾರ್ಟ್ ಸೀಯಿಂಗ್ ಲೌಡ್ ಆಯಿತಾ. ನೀವು ಎಷ್ಟು ಜೋರಾಗಿ ಹೇಳ್ತೀರಾ ಅಷ್ಟು ಬೇಗ ಕೃಷ್ಣನ್ಗೆ ಹೋಗಿ ತಲುಪತ್ತೆ. ಸೊ ಆ ಥರ ಯಾರನ್ನೂ ವಿಯರ್ಡಾಗಿ ನೋಡಿಬಿಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ನಾನು ಅಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡಿದೆ, ಎಲ್ಲರೂ ನೋಡಿ ನಗಾಡ್ತಿದ್ರು. ನಾನು ಸಿಕ್ಕಾಬಿಟ್ಟೆ ಖುಷಿಪಟ್ಟೆ ಗೊತ್ತಾ. ಯಾರೋ ಒಬ್ರು ಸಿಕ್ಕಿದ್ರಲ್ಲ ನನ್ನಂಥವ್ರು ಅಂತ ಅನಿಸ್ತು ನನಗೆ. ತುಂಬಾ ಖುಷಿ ಆಯಿತು ಅವ್ರನ್ನ ನೋಡಿ. ಆ್ಯಂಡ್ ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಹೋಗಿ ಇನ್ನೇನು ಮಲ್ಕೊಳ್ಬೇಕು ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿತ್ತಲ್ವ ದಿನ, ಸಖತ್ತಾಗಿತ್ತು. ಹೋಗಿ ಮಲ್ಕೊಂಡ್ರೆ ಹೊಟ್ಟೆ ನೋವು ಶುರು ಆಗ್ಬಿಡ್ಬೇಕು, ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ನಮ್ಮಮ್ಮಂಗೆ ಹೇಳಿದೆ, ನಮ್ಮಮ್ಮ ಕರೆದು ದೃಷ್ಟಿ ಎಲ್ಲ ತೆಗೆದ್ರು. ಕೆಲವ್ರಿಗೆ ಒಂದೊಂದು ಸತಿ ಚೆನ್ನಾಗಿ ರೆಡಿ ಆದರೆ ದೃಷ್ಟಿ ಆಗುತ್ತೆ, ಕೆಲವ್ರಿಗೆ ಬೇರೆ ಬೇರೆ ಥರ ದೃಷ್ಟಿ ಆಗುತ್ತೆ. ಬರೀ ಚೆನ್ನಾಗಿ ರೆಡಿ ಆದ್ವಿ ಅಂತ ಮಾತ್ರ ದೃಷ್ಟಿ ಆಗಲ್ಲ, ತುಂಬ ರೀಸನ್ಸ್ ಇರುತ್ತೆ ದೃಷ್ಟಿ ಆಗೋದಕ್ಕೆ. ಸೊ ಆಮೇಲೆ ಬರಬೇಡಿ ಇಲ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಫ್ರಸ್ಟ್ರೇಷನ್ನ ತೋರ್ಸೋಕ್ಕೆ ಹೊಡೆದಾಕ್ಬಿಡ್ತೀನಿ ಬಂದರೆ. ನಮ್ಮಮ್ಮ ನೋಡಿ ಗೈಸ್, ಬೆಳಗ್ಗೆಯಿಂದ ಉಪವಾಸ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಇವಾಗ ಊಟ ಮಾಡ್ತಾ ಇದ್ದಾರೆ. ನಾನಂತೂ ಸೋಂಬೇರಿ, ಏನು ಕೆಲಸನೇ ಮಾಡಿದೆ ಅಪ್ಪ. ನಮ್ಮಮ್ಮ ಬೆಳಗ್ಗೆ ಎಷ್ಟು ಕೆಲಸ ಮಾಡೋರೆ ಗೊತ್ತಾ. ಎಲ್ಲರೂ ನಮ್ಮಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪವಿತ್ರ ನಳಪಾಕ ಅಂತ ನಮ್ಮಮ್ಮನ ಚಾನಲ್ ಹೆಸರು. ನಾನು ಕೆಳಗಡೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ನನ್ನ ಮಗ
ಮುದ್ದು ಮಗ ಅವನು ಇದು ಪುಟ್ಟ ಮಗ ಕಳ್ಳಿ. ಸೊ ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ಸದಾಕಾಲ ನಿಮ್ಮನ್ನ ನಗ್ನಗ್ತಾ ಇರಲಿ ಅಂತ ಕೇಳ್ಕೊತೀನಿ. ಓಕೆ ಬಾಯ್.